ಅಡಿನಾ ರೆಡಿ ಹಾ ಯಾ ಓಕೆ ಹ್ಮ್ ಹಾ ಹಾಂ ಹಾ ಸರಿ ಓ ಓ ಹಾಯ್ ಎಲ್ಲ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಏನೋ ಒಂದು ಕಮ್ಮಿ ಐತೆ, ನಾವು ಮನೇಲಿ ಇದ್ದೀರಿ. ಏನೋ ಒಂದು ಕಮ್ಮಿ ಐತೆ, ಏನೋ ಒಂದು ಕಮ್ಮಿ ಇತ್ತು ಅಲ್ವಾ? ಏನದು? ಏನು? ನೀನ್ ಬೆಳ್ಳಗಾಗಿದೆ ಇವತ್ತು. ಬಾ ಗೈಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. Q&A ವ್ಲಾಗು ಏನಂದ್ರೆ, ಫಸ್ಟ್ ನಾನ್ ಸಿಂಗಲ್ ಆಗಿ ಮಾಡಿದೆ Q&A ವ್ಲಾಗು, ದೆನ್ ನಮ್ಮ ಚೋಟಮರಿ ಜೊತೆ ಮಾಡಿದೆ, ಆಮೇಲೆ ಫುಲ್ ಫ್ಯಾಮಿಲಿ ಜೊತೆ ಮಾಡಿದೆ. ಚಿರು ಒಬ್ಬ ಮಿಸ್ಸಿಂಗು, ಇನ್ ನೆಕ್ಸ್ಟ್ ನಮ್ಮ ಫುಲ್ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಜೊತೆ ಮಾಡಿದೆ. ದೆನ್ ಇನ್ನ ನಮ್ಮ ಅಪ್ಪ ಅಮ್ಮ ಒಂದು ಬಾಕಿ ಇದೆ, ಅದು ಇನ್ನೊಂದು ಸ್ವಲ್ಪ ತಿಂಗಳಾದ್ಮೇಲೆ ಅದ್ ನೆಕ್ಸ್ಟ್. ಬಟ್ ಇವಾಗ ಪ್ರೆಸೆಂಟ್ ಚಿರು ಜೊತೆ ಮಾಡ್ಬೇಕಿತ್ತು, ಮಾಡಿರ್ಲಿಲ್ವಲ್ಲ. ಅಂಡ್ ತುಂಬಾ ಕ್ವಶನ್ಸ್ ಅವಾಗವಾಗ ಈ ಇನ್ಸ್ಟಾಗ್ರಾಮ್ ರಿಕ್ವೆಸ್ಟ್ ಅಲ್ಲಿ ನೋಡ್ತಿದ್ದೆ, ಬ್ರೋ ಇದನ್ನ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ Q&A ಬ್ಲಾಗ್ ವಿತ್ ಲೆಜೆಂಡ್ ಚಿರು. ಲೆಜೆಂಡ್ ಅಲ್ಲ, ಬಟ್ ಚಿರು. Q&A ಬ್ಲಾಗ್ ವಿತ್ ದ ಲೆಜೆಂಡ್ ಚಿರು ಅಷ್ಟೇ. ಇಂಟರ್ವ್ಯೂ ವಿತ್ ಲೆಜೆಂಡ್ ಚಿರು. ಇಂಟರ್ವ್ಯೂ ಕಾಣೆ, ನನಗೂ ಬರಲ್ಲ, ನನ್ಗೂ ಕ್ವಶನ್ಸ್ ಇರುತ್ತೆ. ಯಾವ್ದು ಸ್ಕ್ರೀನ್ ಶಾಟ್ ತಗೊಂಡಿಲ್ಲ, ಸೊ ಆನ್ ಸ್ಪಾಟ್ ಸ್ಟೋರಿಲಿ ಇರುವಂತದ್ದೇ. ಸ್ಟೋರಿಲಿ ಡೈರೆಕ್ಟ್ ಹೋಗ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ನ ಪಿಕ್ ಮಾಡ್ಕೊಂಡು ನಾನು ಇವಾಗ ಚಿರುನ ಕೇಳ್ತಾ ಇದ್ದೀನಿ. ಅವ್ನು ಏನೇ ಒಂದು ಉತ್ತರ ಕೊಡೋದಿದ್ರು ಕ್ಯಾಮ್ರಾ ಮುಂದೆ ನೀಟಾಗಿ ಕೊಡ್ತಾನೆ. ಅಂಡ್ ಕೈ ಕೊಡೋ ನಿಮಿಷ. ಅಲ್ಲಲ್ಲ, ಕೈ ಹಿಂಗೆ ಹಿಂಗಿಡು, ಹಿಂಗೆ. ನಾನು ಹೇಳ್ದಂಗೆ ಹೇಳ್ಬೇಕು. ನಾನು ಸತ್ಯವನ್ನೇ ನಾನು ಸತ್ಯವನ್ನೇ ಹೇಳುತ್ತೇನೆ. ಜೊರೆಗಳು ಜೊರೆಗಳು ನುಂಗ್ತಾನೆ ಸತ್ಯ ಹೇಳಲ್ಲ ಅವನು. ನಾನು ಸತ್ಯವನ್ನು ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಸಿಯಾಕಂಡ ಅಣ್ಣ ಏನೋ ಸಿಯಾಕಂಡ. ಈಗ ನಾನು ಹಿಂಗೆ ನೋಡ್ಕೊಂಡು ಹೋಗ್ತಾರೆ ಟೈಮಲ್ಲಿ ಹೇಳೋದು, ಬ್ರೋ ನಿಮ್ದು 10% ಎಷ್ಟು, ನಂದು ಆನ್ಗೋ ಅಥವಾ ನಂದು ಪ್ರೊಸೆಸ್ಟು 94%. ಅಂಡ್ ಸೇಮ್ ಕ್ವಶನ್ ಇನ್ನೊಂದು ಕೇಳಿದ್ದು, ಚಿರು 10th ಅಲ್ಲಿ ಎಷ್ಟು ತೆಗಿಬಹುದು? ಕ್ವಶನ್ ತೋರ್ಸು. ಅಲ್ಲ, ಇಲ್ಲಿ ಪಕ್ಕ ತೋರಿಸ್ತೀನಿ ಕ್ವಶನ್, ನಾನು ಓದ್ಕೊಂಡೆ, ಸ್ಕ್ರೀನ್ ಶಾಟ್ ಐತೆ. ಚಿರು 10th ಅಲ್ಲಿ ಎಷ್ಟು ತೆಗಿಬಹುದು ಅಂತ ಕೇಳಿದ್ದಾರೆ. ನಾನು ನಿಜಾನೇ ಸತ್ಯವನ್ನು ಹೇಳ್ತೀನಿ. 70 to 90 ಅದ್ರೊಳಗೆ ಬರುತ್ತೆ. 70 to 90. ಚಿರು ಅಣ್ಣ, ನಿನ್ ಡೈಲಾಗ್ ಹೇಳಿ. ಯಾವುದು? ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಿನ್ ಡೈಲಾಗ್ ಅಲ್ಲ, ನನ್ ಡೈಲಾಗ್ ಅಲ್ಲ. ಯಾವ್ದು? ನನ್ನನ್ನು ಪ್ರೀತಿಸುತ್ತಿರುವ ಎಲ್ಲ ಅಕ್ಕ ತಂಗಿಯಂದಿರ, ಅಪ್ಪ ಅಮ್ಮಂದಿರ, ಅಣ್ಣ ತಮ್ಮಂದಿರ, ನನ್ನ ಹೃದಯಪೂರ್ವಕ ವಂದನೆಗಳು. ಚಿರು ಏನು ಓದ್ತಾ ಇರೋದು? ಪ್ಲೀಸ್ ರಿಪ್ಲೈ ಟು ಮೈ ಕ್ವಶನ್ ಬ್ರೋ. 10th standard. 10th ಸ್ಟ್ಯಾಂಡ್ ಆನ್ ಗೋಯಿಂಗ್. ಬ್ರೋ ನಿಮ್ ಮದ್ವೆ ಯಾವಾಗ ಅಂತ ಹೇಳಿ. ಚಿರುದಾದ್ಮೇಲೆ ನಂದೆ ಪಕ್ಕ. ಚಿರುದಾದ್ಮೇಲೆ ನಂದೆ. ನಿಜಾನೇ ಹೇಳ್ಬೇಕಪ್ಪ ಇಲ್ಲಿ. ನಿಜಾನೇ ಹೇಳ್ತಿರೋದು. ಇವಾಗ ಏಜ್ ಎಷ್ಟು ನಿಂದು? 15. ಒಂದ್ ನಿಮಿಷ, ಇವಾಗ ನಾನು 23, ನಾನು 27 ಮದ್ವೆ ಆಗೋದು. 5 to 28 ಮದ್ವೆ ಆಗೋದು. ನೀನ್ 20ಗೆ ಮದ್ವೆ ಆಯ್ತು. ನಾನು 27 ಅಲ್ಲಿ ಮದ್ವೆ ಆಯ್ತೀನಿ. 27 ಅಲ್ಲಿ ಮದ್ವೆ ಅಲ್ಲ, ನೀನ್ 20ಗೆ ಮದ್ವೆ ಆಯ್ತು, ನಾನು 28ಗೆ ಮದ್ವೆ ಆಯ್ತೀನಿ. ಚಿರು ತಮ್ಮ, ನೀನು ಮನೇಲಿ ಕಾಸು ಕಳ್ತನ ಮಾಡಿದ್ಯಾ? ಇಲ್ಲ, ಕೇಳೋದೇ ಕೊಡ್ತಾರಲ್ಲ. ಇವು ಚಿಕ್ಕ ವಯಸ್ಸಿಂದ ಯಾವತ್ತೂ ಮಾಡಿಲ್ವಾ? ಇಲ್ಲ, ನಾನಂತ ಪಕ್ಕ ಮಾಡಿದೀನಿ. ನನ್ನ ಜೋಪಲ್ಲೇ ಕಾಸಿದೆ. ಅದು ಇದು ಎಲ್ಲ ನೋಡಿ ಗೈಸ್, ದೀಕ್ಷಾ ಅವರೊಬ್ರು ಐ ಲವ್ ಯು ಚಿರು ಅಂತ ಹಾಕ್ಬಿಟ್ಟವ್ರೆ. ಅದು ನಾನು ಹೆತ್ತ ಮಗನೆಲ್ಲ ಅಮ್ಮ. ಯಾಕಣ ಈ ಕ್ವಶನ್ ಕೇಳಬಾರ್ದಿತ್ತು, ನೀವು ತುಂಬಾ ತಪ್ಪು ಮಾಡ್ಬಿಟ್ರಿ. ಏನಿಲ್ಲ, ಈ ಕ್ವಶನ್ ನೀವು ತುಂಬಾ ಈ ಕ್ವಶನ್ ಕೇಳಬಾರ್ದಿತ್ತು ನೀವು. ಬ್ಯೂಟಿ ಸೀಕ್ರೆಟ್ ಆಫ್ ಚಿರು ಅಂತೆ. ಎಂತದೂ ಇಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ, ಯೋಗ 6 ಗಂಟೆಗೆ. ಸತ್ಯವನ್ನು ಹೇಳ್ತೀನಿ. ವಿಚ್ ಕೋರ್ಸ್ ಚಿರಣ್ ಟೇಕ್ ಇನ್ ಇಸ್ ಫಸ್ಟ್ PUC? ರಿಸಲ್ಟ್ ಆದ್ಮೇಲೆ ಯೋಚನೆ ಮಾಡ್ತಾನೆ ಪಕ್ಕ. ಅದಂತೂ ನನಗೆ ಏನು ಅಂತಾನೆ ಗೊತ್ತಿಲ್ಲ. ಅಷ್ಟೇ ನೋಡಿ, ತುಂಬಾ ಚೆನ್ನಾಗಿ ಓದ್ತಾನೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅವೆಲ್ಲ ಗೊತ್ತಿಲ್ಲ, ಇರೋದ್ನ ಹೇಳ್ತೀನಿ. 10th ರಿಸಲ್ಟ್ ಮೇಲೆ ಡಿಪೆಂಡ್. ಯಾವ ಕಾಲೇಜ್ ಜಾಯ್ನ್ ಆಯ್ತಾನಂತ ಅದು 10th ಆದ್ಮೇಲೆ ಗೊತ್ತಾಗೋದು. ವೆನ್ ಯು ವಿಲ್ ಮ್ಯಾರಿ ಪ್ಲೀಸ್ ಟೆಲ್ ವಿಡಿಯೋ ಆಫ್ ಸುದೀಪ್ ಸೇಯಿಂಗ್ ಎಸ್ ಫಾರ್ ಬೋತ್ ಫ್ಯಾಮಿಲಿ ಪ್ಲೀಸ್. ನಾನು ಯಾವ ಮದ್ವೆ ಆಯ್ತೀನಿ ಅಂತ ಹೇಳ್ಬೇಕಲ್ವಾ? ಅದು ಯಾವಾಗೇನೆ ಆಯ್ತು. ಆಯ್ತಲ್ವಾ, ಕರೆಕ್ಟ್ ಗೊತ್ತಲ್ವಾ ಗೈಸ್ ನಾನು ಯಾವ ಮದ್ವೆ ಆಯ್ತೀನಿ ಅಂತ.
ನಿಮ್ದು ಮತ್ತೆ ಚಿರುದು ಲವರ್ನ ರಿವೀಲ್ ಮಾಡಿ ಬ್ಲಾಗ್ ವೇಟಿಂಗ್ ಫಾರ್ ದ ಆನ್ಸರ್. ಚಿರು ಮಾಡಿದ ನೆಕ್ಸ್ಟ್ ದಿನನೇ ಮಾಡ್ತೀನಿ ನಾನು. ಖತಮ್, ಬಾಯ್ ಬಾಯ್, ಟಾಟಾ. ನಂದೇನು ಇಲ್ಲ, ನಂದೆಲ್ಲ ನಂದು ಏನಿಲ್ಲ, ಚಿರುದೇನು ಇಲ್ವಾ? ನಂದು ಏನಿಲ್ಲ. ಅಣ್ಣ, ನಿಮಗೆ ಇಷ್ಟ ಆಗಿರೋ ಹುಡುಗಿ ಚಿರು ಅಣ್ಣಗೂ ಇಷ್ಟ ಆದ್ರೆ ಏನ್ ಮಾಡ್ತೀರಾ? ನಾನ್ ಮದ್ವೆ ಆಗ್ತೀನಿ. ಚೆನ್ನಾಗಿದ್ರೆ ನಾನು ಮದ್ವೆ ಆಗ್ತೀನಿ. ಆ ಹುಡುಗಿ ನನ್ನ ಇಷ್ಟಪ್ಪ, ನನ್ನ ಲವ್ ಮಾಡ್ತಾರ, ಅದೇ ನೀನ್ ಮದುವೆ ಐತಿಯಾ? ಚೆನ್ನಾಗಿದ್ರೆ ನಾನ್ ತಲೆ ಆಲ್ಮೋಸ್ಟ್ ಜಿಎಫ್ ನೇಮ್ ನಾವು ಗರ್ಲ್ಸ್ನೆಲ್ಲ ಅವಾಯ್ಡ್ ಮಾಡ್ತೀವಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ ಏಜ್ ಅಲ್ಲಿ ಲವ್ ಎಲ್ಲ ಬೇಡ ನಮ್ಗೆ. ಇವಾಗಂತೂ ಖುಷಿ ಆಗ್ಬಿಡ್ತಾನೆ. ನಾನು ಚಿರುನ ಟ್ರಿಪ್ ಅಲ್ಲಿ ನೋಡಿದ್ದೆ, ನಾನು ಕೇರಳ ಟ್ರಿಪ್ಗೆ ಹೋಗಿದ್ದೆ. ನೈಟ್ ಎಲ್ಲ ನಿದ್ದೆ ಅಲ್ಲ ಈಗ ಅಣ್ಣ, ಯಾರೋ ನೋಡ್ಬಿಟ್ಟಾರಣ್ಣ. ಗೌಡ್ರು DRS ಅವ್ರು ಕೇಳಿರೋದು ನೋಡಿದಾರಂತಪ್ಪ ನಿನ್ನ. ಓಕೆ ಬ್ರೋ, ನೈಸ್. ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ನಾನು ಬಿಗ್ ಬಾಸ್ ನೋಡಲ್ಲ. ನನಗೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಇಷ್ಟ. ನನಗೂ ಗಿಲ್ಲಿ ನಟ ಇಷ್ಟ. ನಿಮ್ಮಿಬ್ರಿಗೆ ಯಾಕೆ ಒಬ್ರು ಹುಡುಗಿನೂ ಬೀಳಲ್ಲ? ನಾವು ಚೆನ್ನಾಗಿಲ್ಲ ಯಾಕಣ? ಅಲ್ಲ, ಬೀಳಲ್ವಲ್ಲು. ಓಕೆ, ಅಳು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ನೀರು ಬರ್ತಿಲ್ಲ, ಕಣ್ಣೀರು ಬರ್ತಿದೆ. ಯಾರೋ ಒಂದು ಡೈಲಾಗ್ ಹೇಳಿದ್ದಾರೆ, ಅದಕ್ಕೆ ವಾವಾ ವಾವಾ ಅಂತ ಹೇಳ್ಬೇಕು. ಓಕೆನಾ? ಕಲ್ಲು ಇರುತ್ತೆ ಬೆಟ್ಟದಲ್ಲಿ, ವಾ 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 ವಾ. ಕಲ್ಲು ಇರುತ್ತೆ ಬೆಟ್ಟದಲ್ಲಿ, ವಾ 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 ವಾ. ಗಿಳಿ ಇರುತ್ತೆ ಗೂಡಲ್ಲಿ, ವಾ 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 ವಾ. ಸುದೀಪ್ ಅಣ್ಣ, ನೀವಿದ್ದೀರಾ ನನ್ನ ಮನಸ್ಸಲ್ಲಿ. ವಾ 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 ವಾ. ನಾನು ಅವ್ರ ಮನಸ್ಸಲ್ಲಿ. ವಿಡಿಯೋದಲ್ಲಿ ಚಿರಂತ್ ಅವರಿಗೆ ಅವ್ರ ಹುಡುಗಿ ಕಿಸ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದು ನಿಜನಾ ಅಥವಾ ಸುಳ್ಳ? ಸುಳ್ಳು. ಸುಳ್ಳು. ಇಲ್ಲ ಇಲ್ಲ, GF ಎಲ್ಲ ಇಲ್ಲ. ಕಾನ್ಸಂಟ್ರೇಷನ್ ಆನ್ ಮನಿ, ಫೋಕಸ್ ಆನ್ ಕೆರಿಯರ್, ನಾಟ್ ಆನ್ ಗರ್ಲ್ಸ್. ಹಂಗಲ್ಲ ಹಂಗೆ ಹೇಳಕ್ ಬಂದಿಲ್ಲ ಅಂದ್ರೆ ಹೇಳ್ಬೇಡ ಇರೋ. ಫೋಕಸ್ ಆನ್ ಗೋಲ್ಸ್. ಹಂಗಲ್ಲ. ಇರೋಣ ಹೇಳಪ್ಪ. ಫೋಕಸ್ ಆನ್ ಕೆರಿಯರ್, ನಾಟ್ ಆನ್ ಗರ್ಲ್ಸ್. GF is temporary, success is permanent. ಅದಲ್ಲ ಇನ್ನೊಂದೈತೆ, ಡೋಂಟ್ ಫಾಲೋ ದಿ ಗರ್ಲ್ಸ್, ಫಾಲೋ ಯುವರ್ ಗೋಲ್ಸ್, ಆಟೋಮೆಟಿಕಲಿ ಗರ್ಲ್ಸ್ ವಿಲ್ ಫಾಲೋ ಯು. ಅಂದ್ರೆ ಇದು ಕೋಟ್ ಇತ್ತು ಗೈಸ್, ಅದಕ್ಕೆ ಹೇಳಿದ್ದು ನಾನು. ಈ ಒಂದು ಕ್ವಶನ್ಗೆ ಉತ್ತರ ಕೊಡಬೇಕು. ಫಸ್ಟ್ ಎಲ್ಲ ಮಿನಿ ವ್ಲಾಗ್ಸ್ ಡೈಲಿ ಆಗ್ತಿದ್ರೆ, ಈಗ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಂತೆ ಮಿನಿ ವ್ಲಾಗ್ಸ್ ಬರ್ತಾನೆ ಇಲ್ಲ, ವೈ? ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಎಂತ ಅಂದ್ರೆ, ಸೊ ಆವಾಗ ಮಿನಿ ವ್ಲಾಗ್ಸು ಒಂದೇ ಮಾಡ್ತಿದ್ದೆ, ಜೊತೆಗೆ ಕಾಮಿಡಿ ವಿಡಿಯೋ ಮಾಡ್ತಿದ್ದೆ. ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ. ಯೂಟ್ಯೂಬಲ್ಲಿ ವಾರಕ್ಕೊಂದ್ಸಲಿ, ವಾರಕ್ಕೆ 2 ಸಲ ಬಿಡ್ತಿದ್ದೆ. ಮಿನಿ ವ್ಲಾಗ್ಸು ಡೈಲಿ ಬಿಡ್ತಿದ್ದು. ಯೂಟ್ಯೂಬಲ್ಲಿ ಏನೋ ಕನ್ಸಿಸ್ಟೆನ್ಸಿ ಇಲ್ಲದೆ ಇರಬೇಕಾದ್ರೆ ಮಿನಿ ವ್ಲಾಗ್ಸ್ ಬಿಡ್ತಾ ಇದ್ದಿದ್ದು. ಇವಾಗ ಯೂಟ್ಯೂಬಲ್ಲಿ ನಾನು ಡೈಲಿ ವ್ಲಾಗ್ಸ್ ಬಿಡ್ತಾ ಇದ್ದೀನಿ, 5 ಮಂತ್ಸಿಂದ ಡೈಲಿ ವ್ಲಾಗ್ಸ್ ಬಿಡ್ತಾ ಇದ್ದೀನಿ. ಸೊ ನಾನು ಹೆಂಗೆ ಮಿನಿ ವ್ಲಾಗ್ಸಲ್ಲಿ ಕಂಟೆಂಟ್ ಯೋಚನೆ ಮಾಡ್ತೀನೋ, ಹಂಗೆ ಯೂಟ್ಯೂಬಲ್ಲಿ ಒಂದು ಸಪ್ರೇಟ್ ಕಂಟೆಂಟ್ ಯೋಚನೆ ಮಾಡಬೇಕು. ಇವತ್ತು ನಾನು Q&A ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ನಾನು ಏನು ಮಾಡಬೇಕಂತ ಇವತ್ತು ನೈಟ್ ಕೂತ್ಕೊಂಡು ಯೋಚನೆ ಮಾಡಬೇಕು. ಸೊ ಗಮನ ಎಲ್ಲ ಒಂಚೂರು ಆ ಕಡೆ ಇರೋದ್ರಿಂದ ಒಂದು ಸ್ವಲ್ಪ ರೆಡ್ಯೂಸ್ ಆಗ್ತಿದೆ. ಬಟ್ ಆಲ್ಮೋಸ್ಟ್ ಬಂದೇ ಬರುತ್ತೆ, ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ನೇನು ಹತ್ರ 300K ಇದ್ದೀವಿ, ಆಲ್ಮೋಸ್ಟ್ ಬೇಗನೆ ಕಂಪ್ಲೀಟ್ ಮಾಡೋಣ. ಅದೊಂದೇ ರೀಸನ್ನು, 1 ಇಯರ್ ಬ್ಯಾಕು ಕಾಮಿಡಿ ರೀಲ್ ಮಾಡ್ತಿದ್ದೆ. ಜಸ್ಟ್ ಅದೊಂದೇ ಒಂದು ವಿಡಿಯೋ ಮಾಡ್ತಿರೋ ಟೈಮಲ್ಲಿ 1000 ಐಡಿಯಾಸ್ ಬರ್ತಿತ್ತು, ತುಂಬ ಯೋಚನೆ ಮಾಡ್ತಿದ್ದು. ಬಿಕಾಸ್ ಒಂದಕ್ಕೆ ಫೋಕಸ್ ಇದ್ನಲ್ಲ. ಇವಾಗ ನನ್ನ ಕಾಮಿಡಿ ವಿಡಿಯೋ ಬಿಡಬೇಕು, ಮಿನಿ ವ್ಲಾಗ್ ಬಿಡಬೇಕು, ಯೂಟ್ಯೂಬ್ ವ್ಲಾಗ್ಸ್ ಬಿಡಬೇಕು, ಇಷ್ಟೆಲ್ಲ ಪ್ರೊಸೆಸಿಂಗ್ ಅಲ್ಲಿ ಇರುತ್ತೆ. ಜೊತೆಗೆ ಅದರಲ್ಲಿ ಪ್ರಮೋಷನ್ ಶೂಟ್ ಇರುತ್ತೆ. ಆಮೇಲೆ ಯೂಟ್ಯೂಬ್ ಬಿಡೋದು ಒಂದೇ ಅಲ್ಲ, ಎಡಿಟಿಂಗು ತುಂಬ ಟೈಮ್ ತಗೊಳುತ್ತೆ, 2 ಅವರ್ 3 ಅವರ್ ಟೈಮ್ ತಗೊಳುತ್ತೆ. ತಮ್ನೇಲಿ ಕಳಿಸ್ಕೊಡ್ಬೇಕು, ತಮ್ನೇಲವ್ರು ವಾಪಸ್ ಕಳಿಸ್ಬೇಕು, ಟೈಮಿಂಗ್ಸ್ ಪ್ರಾಪರ್ ಮೇಂಟೈನ್ ಮಾಡಬೇಕು. ಸೊ ಇವೆಲ್ಲ ನಡೀತಿರೋದ್ರಿಂದ ಮಿನಿ ವ್ಲಾಗ್ಸ್ ಒಂದು ಸ್ವಲ್ಪ ರೆಡ್ಯೂಸ್ ಆಗ್ತಿದೆ ಹೊರತು ಬೇರೆ ಏನು ರೀಸನ್ ಅಲ್ಲ. ನಂದು ಜಾಸ್ತಿ ಆಗ್ತಿರೋದ್ರಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ ಅನ್ನೋ ರೀಸನ್ ಅದಂತೆ ಇಲ್ಲ. ಇದೊಂದು ಚೂರು ಹಿಂಗಿದೆ, ಈ ಥರ ಸ್ಟ್ರೆಸ್ಸಸ್ ಮೈಂಡಲ್ಲಿ ಹೋಗ್ತಿರೋದ್ರಿಂದ ಸ್ವಲ್ಪ ಕಮ್ಮಿ, ಅದು ಬಿಟ್ಟರೆ ಎಂತ ಇಲ್ಲ. ಸುದೀಪ್ ಅವರೇ, ನಿಮ್ಮ ಫ್ಯೂಚರ್ ಹುಡುಗಿ ಏನು ಓದಿದ್ರೆ ನಿಮಗೆ ಬೆಸ್ಟು, ಇಲ್ಲ ಪಾರ್ಟಿ ಕಿಲ್ಲರ್ ಆಗಿ ಇಷ್ಟೇ ಓದಿರಬೇಕು ಅಂತಾರೆ? ಇಷ್ಟೇ ಓದಿರಬೇಕು ಅಷ್ಟೇ ಓದಿರಬೇಕು ಅಂತ ಇಲ್ಲ. ಅವ್ರಿಗೆ ಎಷ್ಟು ಒಂದು 10th ಪಾಸ್ ಆಗಿದ್ರೆ ಇನ್ವಿಟೇಷನ್ ಕಾರ್ಡಲ್ಲಿ ಒಂದು MBBS ಆಮೇಲೆ ನೀನ್ ಮಾಡಿದ್ಯಾ? ನಾನು 4 ವರ್ಷ ಮಾಡ್ತಾ ಸುಮ್ಮನೆ ಇನ್ವಿಟೇಷನ್ ಅದೆಲ್ಲ ಹುಡುಗಿ 10th ಪಾಸ್ ಆದ್ರೆ ಸಾಕು. ನಾನ್ ಮದ್ವೆ ಆಯ್ತಾರ ನಿನ್ ಮದ್ವೆ ಈಗ ನೋಡಿ, ಇವ್ನ ಮದ್ವೆ ಆಗೋ ಹುಡುಗಿ 10th ಪಾಸ್ ಆದ್ರೆ ಸಾಕಂತೆ. ನನಗೆ ಎಂತ ಗೊತ್ತಾ, ಮತ್ ಅದಕ್ಕೆ ನನಗೆ ಹೇಳ್ತಿದ್ದೆ ಮತ್ತೆ ಇವನೇ ಒಪ್ಕತ್ತೆ ಅಲ್ಲ, ನನಗ್ ಬೇರೆ ಹೇಳ್ತವನೆ.
ಆ ಥರ ಎಂತೆಲ್ಲ ಸುಮ್ಮನೆ ಇನ್ವಿಟೇಷನ್ ಕಾರ್ಡಲ್ಲಿ ನೆಂಟರು ನೋಡೋರಿಗೆ ಓ MBA ಓದೋನಾ, ಓ ಡಿಗ್ರಿ ಮುಗಿಸೋರ, ಇದು ಸಾಕು, ಅದೇ ಅಂತ ಏನಿಲ್ಲ. ಚಿರು ಭವಿತದು ಮಿಡ್ ಸೆಮ್ ರಿಸಲ್ಟ್ ಏನಾಯ್ತು? ಇನ್ನೂ ಬಂದಿಲ್ಲ, ಬಂದಿದ ತಕ್ಷಣ ಫಸ್ಟ್ ಹೋಗ್ತೀನಿ ವ್ಲಾಗ್ ಮಾಡಕ್ಕೆ, ದೆನ್ ರಿಸಲ್ಟ್ ಏನಾಯ್ತು ಅಂತ ನಿಮ್ಮೆಲ್ರಿಗೂ ಹೇಳ್ತೀನಿ. ಇದೇಳು ಅಬೌಟ್ ಯುವರ್ ಬಾಂಡ್ ವಿತ್ ಚಿರು. ಸೂಪರ್ ಆಗಿದೆ. ನೀನು ಅಷ್ಟೊತ್ತನೇ ಹೇಳ, ನೀನು ನಿಮ್ಮ ಅಪ್ಪ ಎಲ್ಲ ಸೂಪರ್, ತುಂಬಾ ಚೆನ್ನಾಗಿದೆ ಗೈಸ್, ಚೆನ್ನಾಗಿ ಹೋಗ್ತಾ ಇದೆ. ನಾನು ನೆಕ್ಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಸಜೆಷನ್ ಕೊಡಿ ಬ್ರೋ. ಕನ್ಸಿಸ್ಟೆನ್ಸಿ, ಪೇಷನ್ಸ್ ಅಷ್ಟೇ. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಪೀಪಲ್ಸ್ಗೆ ಇಷ್ಟ ಆಗೋ ಥರ ಅಪ್ಲೋಡ್ ಮಾಡಿ, ದೆನ್ ಕನ್ಸಿಸ್ಟೆನ್ಸಿ ಇರಲಿ ಅಷ್ಟೇ. ಚಿರುಗೆ ಯಾಕೆ ಎಂದು ಕಂಡ ಕನಸು ಸಾಂಗ್ ಅಷ್ಟು ಇಷ್ಟ? ಅವನಿಗೆ ಲವರ್ ಇದ್ದಾರಾ? ಇಲ್ಲ, ನಮ್ಮ ಬಾಸ್ ಇದ್ದಾರೆ. ಬ್ರೋ, ನೀವು ಆಫ್ಟರ್ ದ ಮ್ಯಾರೇಜ್ ಹೀಗೆ ನಮ್ಮ ಎಂಟರ್ಟೈನ್ ಮಾಡ್ತಿರ್ತೀರಾ, ಇಲ್ಲ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತೀರಾ? ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀನಿ. ನೋ ನಥಿಂಗ್, ನೋ ಗ್ಯಾಪ್, ನಥಿಂಗ್. ಆಫ್ಟರ್ ಮ್ಯಾರೇಜ್, ಆಫ್ಟರ್ ಚೈಲ್ಡ್ ಮ್ಯಾರೇಜ್, ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರೋದು. ಅಣ್ಣ, ನೀವು ಈ ಕ್ವಶನ್ ಪ್ಲೀಸ್ ಪಿಕ್ ಮಾಡಿ, ನನ್ನ ID ನೇಮ್ ಕೂಡ ಹೇಳಿ. ಚಿರುಗೆ ಯಾವ ಫುಡ್ ಇಷ್ಟ? ಅದೇನೋ ಗೊತ್ತಾಯ್ತಿಲ್ಲ, ಇನ್ ವೆಜ್ ಏನೋ ಗೊತ್ತಿಲ್ಲ, ಬಟ್ ಯಾವ ಫುಡ್ ಇಷ್ಟ ಅಂತ ಕೇಳಿದರೆ ವೈಷ್ಣವಿ M ದೇಸಾಯಿ ಅವರು. ವೆಜ್ಜಲ್ಲಿ ನನಗೆ ಅದು ಪರೋಟ ಆ ಥರ ಇಷ್ಟ. ಚಿಕನ್ಗೆ ಬಂದರೆ ಅಫ್ಕೋರ್ಸ್ ಬಿರಿಯಾನಿ ಇಷ್ಟ. ಅಣ್ಣ, ವಾಟ್ ಈಸ್ ಯುವರ್ ಗ್ರೇಟೆಸ್ಟ್ ಅಚೀವ್ಮೆಂಟ್? ಯಾರ್ದು? ನಂದಲ್ಲ, ನಿಂದು. ಅವ್ರು ನಿಮ್ಗೂ ಅಣ್ಣನೇ. ಕಮಾನ್, ಚಿರೋದು ಅಚೀವ್ಮೆಂಟ್ ಸಖತ್ತಾಗಿ ಹೇಳ್ತಾನಂದ್ರೀಗ. ಏನೇನು ಅಚೀವ್ಮೆಂಟು? ಒಂದು ವ್ಲಾಗಲ್ಲಿ 500 ರೂಪಾಯಿ ಗೆದ್ದೆ. ಓ, ಸ್ಕೂಲ್ ವಿಷಯ. ನಮ್ಮ ಫ್ರೆಂಡ್ಸನ್ನು ಪಡೆದಿರೋದು. ಓ, ನೆಕ್ಸ್ಟ್ ಗ್ರೇಟೆಸ್ಟ್ ಅಚೀವ್ಮೆಂಟ್? ಇಂಥ ಫ್ಯಾಮಿಲಿ ಪಡೆದಿರೋದು. ಓ, ನಿಂದಿವಾಗ ನಿಂದು ನಂದು ಮಾತ್ರ ಕೇಳ್ತಾ ಇದ್ದೆ, ನಿಂದ್ಯಾ ಕೇಳಲ್ಲ? ಅಣ್ಣ ಅಂದ್ರೆ ನಿನಗೆ ಮಾತ್ರ ಅದ್ ಕೇಳಿರೋದು, ನನಗೆ ಅಣ್ಣ ಆಗಲ್ಲ. ಈಸ್ ಯುವರ್ ಗ್ರೇಟೆಸ್ಟ್ ಅಚೀವ್ಮೆಂಟ್? ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ ನಿಮ್ಮ ಪ್ರೀತಿ ಗಳಿಸಿರೋದು ಅಷ್ಟೇ, ನನ್ನ ಖುಷಿ. ನಿಮ್ಮ ಪ್ರೀತಿ ಗಳಿಸೋದು ಅಷ್ಟು ಸುಲಭ ಅಲ್ಲ. 4 ವರ್ಷ ಆದ್ಮೇಲೆ ನನಗೆ ಸಿಗ್ತೈತೆ ಅಂದ್ರೆ ಅದು ಸಿಕ್ಕಾಪಟ್ಟೆ ಖುಷಿ. ಯುವರ್ ವ್ಲಾಗ್ಸ್ ಆರ್ ಟೂ ಗುಡ್, ಇಟ್ಸ್ ಫಿಲ್ಡ್ ವಿತ್ ಫನ್, ಎಂಟರ್ಟೈನ್ಮೆಂಟ್ ಎಕ್ಸೆಟ್ರಾ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಅಣ್ಣ, ನಿಮಗೆ ಮತ್ತೆ ಚಿರುಗೆ ಇರುವ ಸೇಮ್ ಕ್ವಾಲಿಟಿ ಏನು? ಅಣ್ಣ ನಿನಗೆ. ಅಣ್ಣ ನೀನೆ. ಅಣ್ಣ ನಿನಗೆ. ನಿಮಗೆ. ನಿಮಗೆ ಸೇಮ್ ಕ್ವಾಲಿಟಿ ಏನು? ನಾವಿಬ್ರು ಕೂದಲು ಬೆಳೆಸ್ತಾ ಇದೀರಿ. ಕರೆಕ್ಟ್ ಗೈಸ್, ನಾವಿಬ್ರು ಜೊತೆಲೆ ಕೂದಲು ಬೆಳೆಸ್ತಾ ಇದೀವಿ. ಸೇಮ್ ಕ್ವಾಲಿಟಿ ಇದ್ಲೇಕ್ಕಾಗಲ್ಲ. ಮೇ ಬಿ ಎಂಟರ್ಟೈನ್ಮೆಂಟ್ ಅಲ್ಲಿ ಸೇಮ್ ಕ್ವಾಲಿಟಿ ಇರ್ಬೋದೇನೋ, ನನಗೆ ಅದು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಸೇಮ್ ಕ್ವಾಲಿಟಿ, ಬಟ್ ಅದು ಇರ್ಬೋದು. ನಾವಿಬ್ರು 2 ದೇಹ ಒಂದೇ ಜೀವ, ಅದಕ್ಕೆ ಸ್ವಲ್ಪ ಮಿಕ್ಸಪ್ ಆಗ್ತಿದೆ. I think it is crazy question for me. I think Chiru will not say the answer of 9%. ಅವರೇ ಹೇಳಿದಾರಲ್ಲ, ನಾನು ಹೇಳಲ್ಲ ಅಂತ. ಅಲ್ಲ, ಆದ್ರೂ ಹೇಳ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕರೆಕ್ಟಾಗಿ ಹೇಳ್ತೀನಿ ನಾನು, 65. ಯಾಕಂಡ ಅಣ್ಣ ಸಿಗಾಕೊಂಡ. ನಾನು ಚಿರುನ ಯಾವುದೋ ಹುಡುಗಿ ಜೊತೆ ಮಾತಾಡ್ತಿರೋದು ನೋಡಿದ್ದೆ. ಮೋಸ್ಟ್ಲಿ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾರೆ. ಕರೆಕ್ಟ್. ಹುಡುಗಿ ಅನ್ಕೊಂಡು. ಚಿರುದು ಮಾರ್ಕ್ಸ್ ಕಾರ್ಡ್ ತೋರಿಸಿ ಅಂತ ಹೇಳಿದಿರ? ಇಲ್ಲ ಇತ್ತೋಡು, ನಾನು ಮಾರ್ಕ್ಸ್ ಹೇಳಿದ್ದೀನಿ. ಬೇಡ ಇಂಟರ್ನಲ್ ಸ್ವಲ್ಪ ಅಣ್ಣ, ನೀವು 10th ಇದ್ದಾಗ ನಿಮ್ಮ ಗೋಲ್ ಏನಿತ್ತು? ವಾಲಿಬಾಲ್. ನನ್ನ ಗೋಲು ವಾಲಿಬಾಲ್ ಆಡ್ಬೇಕಂತ ಇತ್ತು. ಅದಾದ್ಮೇಲೆ ಗಿಟಾರಿಸ್ಟ್ ಆಗ್ಬೇಕಂತ ಇತ್ತು. ಅದಾದ್ಮೇಲೆ ಸಾಂಗ್ ಆಡ್ಬೇಕು ಅಂತ ಇತ್ತು. ದೀಪಣ್ಣ ಒಳ್ಳೆ ಸಾಂಗ್ ನಿಮ್ಗೆ ಗೊತ್ತಿಲ್ವಲ್ಲ, ಅವ್ನ್ ಸಾಂಗ್ ಬಿಡಂಗೆ. ಇನ್ನೊಂದು ಕ್ವಶನ್ ಐತೆ, ಇಬ್ರು ಜೊತೆಲೆ ಸಾಂಗ್ ಆಡ್ಬೇಕು ಅಂತೆ. ಯಾವ ಸಾಂಗು? ಮತ್ತೆ ಎಂದು ಕಂಡ ಕನಸೊಂದು. ಅದೇ ಪ್ರೀತಿಯ ಸೇಮ್ ಕ್ವಾಲಿಟಿ. ಅದ್ ಸಕ್ಕದೈತೆ. ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೀರ ದೇವತೆ, ನನ್ನ ಉಸಿರಿರಲಿ. ಅದು ಐ ಪಿಚ್ ಐತೆ, ಬಿಗಿದಿಡುವೆ ನಿನ್ನ ಉಸಿರಿರಲು, ನಾ ಪೂಜಿಸುವೆ ಆಸೆಗೆ ನಂತಿಯ. ಅಷ್ಟೇ. ಬ್ರೋ, ಹೂ ಈಸ್ ಯುವರ್ ಫೇವ್ರೆಟ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ? ಮೆನ್ಷನ್ ಮೈ ನೇಮ್. ಪ್ರೀತಿ ಶೆಟ್ಟಿ ಅವರೇ, ನಮ್ಮ ಫೇವ್ರೇಟು ಅಲ್ಲಲ್ಲೋ, ನಿನಗೂ ಸೇರ್ಸಿನೇ ಹೇಳ್ತಿರೋದು. ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಫ್ಯಾಮಿಲಿ ಪರ್ಸನಲ್ಲಿ ಯಾರು ನಿಂಗೆ ತುಂಬ ಇಷ್ಟ? ನಮ್ಮ ಫ್ಯಾಮಿಲಿಲಿ ನಮ್ಗೆ ಇನ್ಯಾರು, ನಮ್ಮ ಅಪ್ಪ ಅಮ್ಮ ಬಿಟ್ರೆ ನಾನು ಇನ್ನ ತಮ್ಮನೂ ಇಲ್ಲ, ಅಣ್ಣನೂ ಇಲ್ಲ, ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ. ಅದಕ್ಕೆ ಅಪ್ಪ ಅಮ್ಮನೂ ಇಷ್ಟ. ಈಗ ನೀನು ಹೇಳು.
ನಮ್ದು ಜೇನ್ಗೂಡು. ಒಬ್ರಾರಿದ್ರು ಎಲ್ರು ಆರೋಗ್ತಾರೆ. ಸೊ ನಮ್ದು ಜೇನ್ಗೂಡು, ನಾವೆಲ್ರೂ ಇಷ್ಟಪಡ್ತೀವಿ. ಅಣ್ಣ ನೀವು ಯಾಕೆ ಇನ್ನೂ ಪ್ಲೇ ಬಟನ್ ಓಪನ್ ಮಾಡಿಲ್ಲ? ಪ್ಲೇ ಬಟನ್ ಯಾಕೆ ಓಪನ್ ಮಾಡಿಲ್ಲ ಅಂದ್ರೆ ಗೈಸ್ ಅದೇನಂದ್ರೆ ನಾವ್ ಎಲ್ಲೇ ಒಂದು ಮೀಟಪ್, ನಾನು ಸಿಲ್ವರ್ ಪ್ಲೇ ಬಟನ್ ಲೈಕ್ ಎಲ್ಲ ಸಬ್ಸ್ಕ್ರೈಬರ್ ಜೊತೆ ಓಪನ್ ಮಾಡ್ಬೇಕಂತ ಇದ್ದೀನಿ. ನಾನು ಎಲ್ಲರೂ ಹೋಗ್ಬೇಕು ಅಂದ್ರೆ ಅಥವಾ ಮಾಡ್ಬೇಕು ಅಂದ್ರೆ ಅಲ್ಲಿ ಜಾಗ ಪರ್ಮಿಷನ್ ತಗೋಬೇಕು. ಅದು ಆ ಜಾಗ ಸೆಟ್ ಆದ್ರೆ ಅಲ್ಲಿ ಪರ್ಮಿಷನ್ ಕೊಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ನಾನು ಯೋಚನೆ ಮಾಡ್ತಿರೋದೇನೆಂದ್ರೆ ನಮ್ಮ ಫ್ಯಾಮಿಲಿ ಮತ್ತೆ ಬವಿತಾ ಫ್ಯಾಮಿಲಿ ಮಂತ್ರಾಲಯ ಹೋಗ್ಬೇಕು ಅಂತ ಇದೀವಿ. ಸೊ ಈ ಅಕಸ್ಮಾತ್ ನಮ್ಗೇನೋ ಚಾನ್ಸ್ ಸಿಕ್ಕಿದ್ರೆ ಮಂತ್ರಾಲಯ ಹೋಗೋದು, ಅಲ್ಲೇ ಓಪನ್ ಮಾಡಬೇಕು ಅಂತ ಇರೋದು. ಈ ಒಂದು ಪ್ರೊಸೆಸಿಂಗ್ ಅಲ್ಲಿ ಇದೆ, ಬಟ್ ನಾಟ್ ಕನ್ಫರ್ಮ್. ಬಟ್ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡೋಕೆ ನನಗೂ ತುಂಬಾ ಆಸೆ ಇದೆ. ಬಟ್ ಏನಂದ್ರೆ ನಾನು ಒಬ್ಬನೇ ಓಪನ್ ಮಾಡ್ಬೇಕಂತ ನಮ್ಮ ಇಬ್ರು ಫ್ಯಾಮಿಲಿ ಓಪನ್ ಮಾಡ್ಬೇಕು ಅಂದ್ರೆ ಬೇಗ ಆವತ್ತಿನ ದಿನನೇ ಓಪನ್ ಮಾಡ್ಬಿಡ್ತಿದ್ದೆ. ಬಟ್ ನನಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಓಪನ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಹಂಗೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಅಷ್ಟು ಬಿಟ್ರೆ ಅದೇ ಇನ್ನೂ ಓಪನ್ನು ಮಾಡಿಲ್ಲ ನಾವು. ಹೇಳೋಣ ಕರೆಕ್ಟು. ಬ್ರೋ ಚಿರುದು ಇನ್ಸ್ಟಾ ಅಕೌಂಟ್ ಇದೆಯಾ? ಚಿರುದು ಇನ್ಸ್ಟಾ ಅಕೌಂಟು ಇನ್ನೂ ಅವನು ಮಾಡ್ಕೊಂಡಿಲ್ಲ. ಆ್ಯಂಡ್ ಇನ್ನೊಂದು ಕ್ಲಿಯರ್ ಕಟ್ಟಾಗಿ ಹೇಳ್ಬೇಕಂದ್ರೆ ನಾನು ಸ್ಟೋರಿನ ಹಾಕಬೇಕು. ಸೊ ನಾನು ಮೇಂಟೈನ್ ಮಾಡ್ತಿರೋ ಅಕೌಂಟ್ಸ್ಗಳು ಬಂದ್ಬಿಟ್ಟು ಸುದೀಪ್ ಸ್ಪೀಕ್ಸ್ ಅಂತ, ಸುದೀಪ್ S04 ಅಕೌಂಟ್ ಅಂತ, ಇನ್ನೊಂದು ಮಿಸ್ಟರ್ ಸುದೀಪ್ ಅಂತ ಟ್ರಾನ್ಸಾಕ್ಷನ್ ವಿಡಿಯೋಗೆ 3 ಅಕೌಂಟ್ ಅಷ್ಟೇ ನಾನು ಮೇಂಟೈನ್ ಮಾಡ್ತಿರೋದು. ಇದು ಬಿಟ್ಟು ಎಕ್ಸ್ಟ್ರಾ ಬೇರೆ ಯಾವುದೇ ಒಂದು ಅಕೌಂಟ್ ಇದ್ರು ಕೂಡ ಅದೆಲ್ಲ ಫ್ಯಾನ್ ಪೇಜಸ್ ಅಕೌಂಟ್ ಆಗಿರುತ್ತೆ. ಅಂಡ್ ಬವಿತಾ ಅಕೌಂಟ್ ಒಂದೇ ಇರೋದು ಅವಳದು, ಅದು ನಾನೇ ಮ್ಯಾನೇಜ್ ಮಾಡ್ತಿರೋದು 29. ಅದು ಬಿಟ್ಟು ಬೇರೆ ಯಾವುದೇ ಇದ್ರು ಫ್ಯಾನ್ ಪೇಜ್ ಅಕೌಂಟು ನಿಂದು ಅಷ್ಟೇ. ಇವನ್ ಚಿರೋದು ಫ್ಯಾನ್ ಪೇಜಸ್ ತುಂಬಾ ಓಪನ್ ಆಗಿದೆ. ಒಂದು ಫ್ಯಾನ್ ಪೇಜ್ ಓಪನ್ ಆಗಿದೆ. ಅಂದ್ರೆ ಏನ್ ಗೊತ್ತಾ, ಫ್ಯಾನ್ ಪೇಜ್ ಓಪನ್ ಮಾಡಿ ಅವ್ರ ಖುಷಿಗೆ ಅಥವಾ ನಮ್ಮನ್ನ ಇಷ್ಟಪಟ್ಬಿಟ್ಟು ಫ್ಯಾನ್ ಪೇಜ್ ನಡೆಸ್ತಿರ್ತಾರೆ. ಅವ್ರು ಒಂದು ಹಂತದಲ್ಲಿ ಒಂದು 15K 20K ಆದ್ಮೇಲೆ ಐಡಿನ ಸೇಲ್ ಮಾಡಬೇಕು ಅಂತ ಇರ್ತಾರೆ. ಬಟ್ ಅದ್ರ ಜವಾಬ್ದಾರಿ ನಮ್ದಾಗಿರಲ್ಲ. ಸೊ ನಮ್ದು ಇಷ್ಟೇ ಅಕೌಂಟ್ ಇರೋದು. ಸೊ ನೀವೇನೇ ಅಕಸ್ಮಾತ್ ಏನಾದ್ರೂ ಒಂದು ಆಯ್ತು ಅಂದ್ರೆ ಅದು ನಿಮ್ ಜವಾಬ್ದಾರಿ ಆಗಿರುತ್ತೆ. ಸೊ ನೋಡ್ಕೊಂಡಿರಿ. ಯಾವುದೇ ರೀತಿ ನನ್ನ ಕಡೆಯಿಂದ ಏನೂ ಇಲ್ಲ. ನಂದು ಇಷ್ಟೇ ಅಕೌಂಟ್ ಮ್ಯಾನೇಜ್ ನಾನು ಮಾಡ್ತಿರೋದು. ಅದು ಬಿಟ್ಟು ಎಕ್ಸ್ಟ್ರಾ ಎಂತ ಇಲ್ಲ. ಯಾರೇ ಏನೇ ಕೇಳಿದ್ರು ಕೊಡೋಕ್ಕೂ ಹೋಗ್ಬೇಡಿ, ಅಮೌಂಟು ಕೊಡಬೇಡಿ. ದೆನ್ ID ಸೇಲ್ ಅದು ಇದು ಅಂತ ಏನಾದ್ರು ನಿಮ್ಗೆ ಅನ್ಸರೆ ತಗೋಬೇಕು ಅಂದ್ರೆ ನಿಮ್ಮ ಅದಕ್ಕೆಲ್ಲ ನೀವೇ ಜವಾಬ್ದಾರರು, ನೀವೇ ತಗೊಳ್ಳಿ. ನಂದು ಚಿರಂತ್ ಅಫಿಷಿಯಲ್ ಅಂತಿದ್ದೆ. ಅವ್ರು ನಾನು ಬಿಡೋ ಥರನೇ ಬಿಡ್ತಾ ಇದ್ದಾರೆ, ಆದರೆ ನಾನಲ್ಲ. ಇವಾಗ ಅಣ್ಣ ಖುಷಿ ಆಗ್ಬಿಡ್ತಾನೆ. ಹೇ ಚಿರು, ವೈ ಆರ್ ಯು ಸೋ ಕ್ಯೂಟ್? ಊಟತಾನೆ ಕ್ಯೂಟ್ ಅಲ್ವಾ? ಇಂಥ ಕಾಮಿಡಿ ಕ್ವಶನ್ ಎಲ್ಲ ಕೇಳ್ಬೋದು. ನಮಗೂ ಸ್ವಲ್ಪ ಇದ್ದಾರೆ. ಬ್ರೋ ನೀವು ಅಂಡ್ ಚಿರು ಯಾವಾಗ ಪರಿಚಯ ಆಗಿದ್ದು? ಒಂದು 4 years ಬ್ಯಾಕ್ ಅನ್ಸುತ್ತೆ. 4 years ಬ್ಯಾಕ್. ಅವಾಗ ಇಷ್ಟುದ್ದ ಇದ್ದ, ಇವಾಗ ಇಷ್ಟುದ್ದ ಆಗೋನೆ. ವಾಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಯು ಕ್ಯಾನ್ ಗಿವ್ ಸಮ್ಮನ್ ಸುದೀಪ್ ಬ್ರೋ? ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಹೊಗಳೋದು, ಮೋಟಿವೇಶನ್ ಇರ್ಬೋದಲ್ವಾ? ಕಾಂಪ್ಲಿಮೆಂಟ್ ನಾನು ಇನ್ನೊಬ್ರಿಗೆ ಕೊಡ್ಬೋದಂದ್ರೆ ನಾನು ಪಾಲಿಸ್ತಾ ಇರೋದು ಡೂ ಆರ್ ಡೈ. ಯಾರೇ ಒಬ್ರು ರ್ಯಾಂಡಮ್ ಪರ್ಸನ್ ಆಗಿರ್ಬೋದು, ಗೊತ್ತಿರೋರು ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫಸ್ಟ್ ನಿಮ್ಮನ್ನ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದೇ ನಿಮ್ಮ ಬಟ್ಟೆಯಿಂದ. ಫಸ್ಟ್ ಸಖತ್ತಾಗಿರೋ ಬಟ್ಟೆ ಹಾಕೊಳ್ಳಿ. ಹಾಕಿದ್ರೆ ಬ್ರ್ಯಾಂಡೆಡ್ ಬಟ್ಟೆ ಹಾಕಿ. ಬಿಕಾಸ್ ಬ್ರ್ಯಾಂಡ್ಗಿರೋ ವ್ಯಾಲ್ಯೂ ಯಾವುದಕ್ಕಿಲ್ಲ ಅನ್ಕೋತೀನಿ. ಜಸ್ಟ್ ಕ್ರಾಕ್ಸ್ ಒಂದು ಸ್ಲಿಪ್ಪರ್ ಹಾಕಿದ್ರೆ ನಿಮ್ಮ ಹತ್ರ ಜೋಬಲ್ಲಿ 100 ರೂಪಾಯಿ ಇಲ್ಲ ಅಂದ್ರೂ ಕ್ರಾಕ್ಸ್ ಸ್ಲಿಪ್ಪರ್ ಇತ್ತು ಅಂದ್ರೆ ಹಿಂಗೆ ಕ್ರಾಕ್ಸ್ ಸ್ಲಿಪ್ಪರ್ ನೋಡಿದ ತಕ್ಷಣ ಚೆನ್ನಾಗಿ ಮಾತಾಡಿಸ್ತಾರೆ, ಸಕ್ಕದಾಗಿ ಮಾತಾಡಿಸ್ತಾರೆ. ಆ್ಯಂಡ್ ದೆನ್ ಇದು ಬಟ್ಟೆಗೊಂದು ಡಿಮ್ಯಾಂಡ್, ಬ್ರ್ಯಾಂಡ್ ಒಂದು ಡಿಮ್ಯಾಂಡ್ ಅಂದರೆ ಈ ಒಂದು ಗೋಲ್ಡಿಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಡ್ತಾರೆ. ಇವೆರಡನ್ನ ಮೇಂಟೈನ್ ಮಾಡಿ, ಇವೆರಡಕ್ಕೆ ಮಾತ್ರ ಫೋಕಸ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಅಂದರೆ ಹೇಳಿದ್ದು ಗೈಸ್, ನಾನು ಸಿಲ್ವರೇ ಹಾಕಿಬಿಟ್ಟಿದ್ದು, ಇವಾಗ ಹಾಕಿರ್ಬೋದು ನಾನು ಗೋಲ್ಡು. ಬಟ್ ಬಟ್ಟೆ ಇದಕ್ಕೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಮನುಷ್ಯರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇದಕ್ಕೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಇದಕ್ಕಲ್ಲ, ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾರೆ. ನಿಮ್ಮಿಬ್ಬರ ಡ್ರೀಮ್ ಪ್ಲೇಸ್, ಡ್ರೀಮ್ ವೆಹಿಕಲ್, ಆಂಬಿಷನ್. ಡ್ರೀಮ್ ಪ್ಲೇಸ್ ನನಗೆ ಸ್ನೋ ಬೀಳ್ತಾ ಇರುತ್ತಲ್ಲ, ಅದೊಂದು ಡ್ರೀಮ್ ಪ್ಲೇಸು. ಯಾವುದಾದ್ರೂ ಆಗಿರೋ. ಆಮೇಲೆ ಸೌತ್ ಕೊರಿಯಾದಲ್ಲಿ ಆಲ್ಮೋಸ್ಟ್ ಬೀಳ್ತಾನೆ ಇರುತ್ತೆ ಸ್ನೋ, ಅದೊಂದು ಸಿಕ್ಕಾಪಟ್ಟೆ ಇಷ್ಟ. ನಿಂಗೆ ಡ್ರೀಮ್ ಪ್ಲೇಸ್? ಮಾಲ್ಡೀವ್ಸ್. ಡ್ರೀಮ್ ಪ್ಲೇಸ್ ಅಂದ್ರೆ ತಾಜ್ ಮಹಲ್ ಡ್ರೀಮ್ ಪ್ಲೇಸ್. ಡ್ರೀಮ್ ವೆಹಿಕಲ್ ನನಗೆ ಡ್ರೀಮ್ ಪ್ಲೇಸ್ ಬಂದ್ಬಿಟ್ಟು ಅಯೋಧ್ಯ ಇರೋಣ. ನೆಕ್ಸ್ಟ್ ನನಗೆ ರೋಲ್ಸ್ ರಾಯ್ಸ್ ಕಂಡ್ರೆ ಒಂದು ಸ್ವಲ್ಪ ಇಷ್ಟ. ಆಮೇಲೆ ಲ್ಯಾಂಬೋರ್ಗಿನಿ ಟೈಪ್ದು. ಇನ್ನೊಂದು ಯಾವುದೋ ಐತೆ, ಅದು ನೆನಪಾಯ್ತಿಲ್ಲ. ಬಟ್ ರೋಲ್ಸ್ ರಾಯ್ಸ್ ಹೆವಿ ಲುಕ್ ಕೊಡುತ್ತೆ. ಲ್ಯಾಂಬೋರ್ಗಿನಿ ಸಖತ್ತು. ಪಾರ್ಶ್. ಆಂಬಿಷನ್, ಇವನು ಹೋಗ್ತಾ ಚೆನ್ನಾಗಿ ಓದ್ಕೊಂಡು ಕಂಪ್ಲೀಟ್ ಮಾಡಬೇಕು ಓದೋದ್ನೆಲ್ಲ. ನಾನು ಹೋಗ್ತಾ ಇನ್ನೂ ಹೆಚ್ಚು ಪ್ರೀತಿ ಗಳಿಸ್ಬೇಕಷ್ಟೆ. ಚಿರು ಅಮ್ಮ ತೋರಿಸಿದ ಹುಡುಗಿನ ಮ್ಯಾರೇಜ್ ಮಾಡ್ಕೋತಾನ, ಇಲ್ಲ ಲವ್ ಮಾಡಿ ಮನೇಲಿ ಒಪ್ಸಿ ಮಾಡ್ಕೋತಾನ? ಎರಡೂ ಮಾಡ್ಕೊತೀನಿ. ಹಂಗಾರೆ ಇಬ್ರು ಮದುವೆ ಐತಿಯಾ? ಇಲ್ಲ ಹುಡುಗಿ ಯಾರು ಸಿಕ್ಕಿಲ್ಲ ಅಂದ್ರೆ ಮನೆಯವ್ರು ತೋರಿಸಿದ್ ಮಾಡ್ಕೊಳ್ಳೋ, ಹುಡುಗಿ ಸಿಕ್ಕಿದ್ರೆ ಮನೆಗೆ ಒಪ್ಸಿ ಮಾಡ್ಕೊಳ್ಳೋದು.
ಯಾವಾಗ್ಲೂ ನಿಮ್ ಮುಖದಲ್ಲಿ ಖುಷಿಯಾಗಿರ್ಬೇಕು ಅಣ್ಣ. ನಾವು ಸದಾ ನಗ್ತಾ ಇರ್ತೀವಿ, ಸದಾ ನಗ್ಸ್ತಾ ಇರ್ತೀವಿ. ನನ್ಗೆ ಚಿರು ಅಂದ್ರೆ ತುಂಬಾ ಇಷ್ಟ ಬ್ರೋ. ಲವ್ ಯು. ಪ್ಲೀಸ್ ಈ ಕ್ವಶನ್ ನ ಕೇಳಿ ಚಿರು ಹತ್ರ ಅವನ ಎಕ್ಸ್ಪ್ರೆಷನ್ ನೋಡ್ಬೇಕು. ಲವ್ ಯು. ಯಾವ್ದು ಓದಿದ್ ನೀನು? ಇಲ್ಲಿ ರೀತಿ ಅದು ಮೇಲೆ ಅವ್ರದೇ ಓದ್ಬೇಕು. ನಾನ್ ಚಿರುಗೆ ಪ್ರಪೋಸ್ ಮಾಡಿದ್ರೆ ಏನ್ ಮಾಡ್ತಾನೆ ಕೇಳಿ ಬ್ರೋ. ಅನ್ಬಿಟ್ನಲ್ಲ ಲವ್ ಯು ಅಂತ ವಾಪಸ್ ಹೇಳ್ಬಿಟ್ಟ. ಒಪ್ಕೊಂಬಿಟ್ಟ ಅಂತ ಇಂದ ಒಪ್ಕೊಂಬಿಟ್ಟ. ಇವಾಗ ಇದನ್ನ ತೆಗ್ದು ಸ್ಟೋರಿ ಹಾಕ್ಬೇಕು. ನಾನು ಹಿಂಗ್ ಕ್ವಶನ್ ಕೇಳಿದೆ, ಚಿರು ಹಿಂಗ್ ಉತ್ತರ ಕೊಟ್ಬಿಟ್ಟ. ಚಿರುನಲ್ಲ, ಅವಾಗ ನ್ಯೂಸ್ 18 ಕನ್ನಡದಲ್ಲಿ ಬರ್ಬೇಕು, ಚಿರು ಒಪ್ಕೊಂಬಿಟ್ಟ ಅಂತ. ಬಂದ್ಬಿಡು ಚಿನ್ನು. ಅಣ್ಣ ನಿಮ್ ಓದ್ ಜನ್ಮದಲ್ಲಿ ನಿಮ್ಗೆ ಯಾವ ನೇಮ್ ಇತ್ತು ನಿಮ್ಗೆ ಮತ್ತೆ ಚಿರುಗೆ? ನನ್ಗೆ ಓದ್ ಜನ್ಮದಲ್ಲಿ ಚೋಟಾ ಭೀಮ್ ಅಂತ ಇತ್ತು, ಇವನಿಗೆ ಒಂಚೂರು ಡೋಲು ಬೋಲು ಇಲ್ಲ. ಮತ್ತೇನಿತ್ತು ಹಂಗೆ ಇದೆ ತಾನೆ ಗೈಸ್. ಇವನ್ನ ನೋಡ್ತೇರಿ, ಕಾಲಿಯ ಜೊತೆ ಡೋಲು ಬೋಲು ಇರ್ತಾರಲ್ಲ, ಅವ್ನ್ ನಗೋದು ಮತ್ತೆ ಅವ್ನು ಹಿಂಗೆ ವಿ ಶೇಪು, ಇದು ಡೋಲು ಬೋಲು ಅಲ್ಲಿ ಇಬ್ರು ಕಂಪೇರ್ ಮಾಡ್ಬಿಟ್ಟು ನೀವೊಂದ್ ಕೆಲಸ ಮಾಡಿ, ಚಿರು ಹಿಂಗ್ ತಗೊಳ್ಳಿ, ಡೋಲುನು ಬೋಲುನ ಹಾಕಿ ಸೇಮ್ ಹಂಗೆ ಕಾಣ್ತಾನೆ ನೋಡಿ. ಇಲ್ಲ ಕ್ರೇಜಿ, ಅದೇ ಹೆಂಗೆ ಇರುತ್ತೆ. ಇನ್ನೇನು ಆಲ್ಮೋಸ್ಟ್ ಎಂಡಿಂಗ್ ಪಾರ್ಟ್. ಬ್ರೋ ನಿಮ್ ಬ್ಲಾಗ್ ಡೈಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಾನ್ ನಿಮ್ಮ ಫ್ಯಾನ್, ನಾನು ಐಶು ಅಂತ ಹೇಳಿ ಬ್ರೋ ಪ್ಲೀಸ್. ಥ್ಯಾಂಕ್ ಯು. ಹೀಗೆ ನೋಡ್ತಾರೆ ಸದಾ ಚಿರೋಣೆ ಆಗಿರ್ತೀನಿ, ನಿಮ್ಮ ಪ್ರೀತಿಗೆ ಸದಾ ಥ್ಯಾಂಕ್ ಯು ಮೀನ್ಸ್ ಅಲಾಟ್. ಹೀಗೆ ನೋಡ್ತಾ ಇರಿ, ಖುಷಿಯಾಗಿರಿ, ವಿಡಿಯೋನ ಹೀಗೆ ನೋಡ್ತಾ ಇರಿ, ಖುಷಿಯಾಗಿರಿ. ನಾವಿರೋದೇ ನಗ್ಸಕ್ಕೆ, ನಗ್ಸ್ತಾ ಇರ್ತೀವಿ ಅಷ್ಟೇ ಗೈಸ್. ಇವತ್ತಿನ Q&A ಬ್ಲಾಗ್ ಇದ್ದಿದ್ದು ಇಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗೂ ಉತ್ತರ ಕೊಟ್ಟಿದ್ದೀವಿ ಅಂಡ್ ರಿಪೀಟೆಡ್ ಕ್ವಶನ್ಗೂ ಉತ್ತರ ಕೊಟ್ಟಿದ್ದೀವಿ. ಈ ಬ್ಲಾಗ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಸಕ್ಕದಾಗೆ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಿದೀವಿ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಯಾರು ಹೇಳಿದ್ರು? ಅದು ನಾನು ಲವ್ ಹೇಳು. ಕೀಪ್ ಸಪೋರ್ಟಿಂಗ್, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಸೆ ಬಂದ್ಬಿಟ್ಟೈತೆ, ಮೀಸೆ ಬಂದ್ಬಿಟ್ಟೈತಮ್ಮ. ಶೇವಿಂಗ್ ಮಾಡಿಸ್ಬೇಕು. ಅವ ಶೇವಿಂಗ್ ಮಾಡ್ಬಿಟ್ಟೈತೆ ಮೇಡಮ್.